ಗೊತ್ತಿಲ್ಲ. ನಿನ್ನ ಗಂಟು ಹಾಕೊಳಕ್ಕೆ ಗಟ್ಟಿರ್ಬೇಕು. ನಿನ್ನ ಮಾತು ಅಷ್ಟ ಸ್ಲೋನು, ಕೆಲಸನೂ ಸ್ಲೋನು, ದೇವ್ರಿಗೆ ಗೊತ್ತು. ಚೌಕ ಸಿಕ್ಕ್ರ ಏನಂತ ಹೇಳಿ? ಚೌಕ ಕೇಳಕ್ಕಂತಿದ್ದ, ಯಾವುದಕ್ಕೂ ಫೋನ್ ಮಾಡಂದನಂತ ಹೇಳ. ಆತ್ ತಗೋ. ಮುಖದಾಗ ಮೂಲ್ಯಾದಾಗೈತಿ, ಅದಕ್ಕೆ ಮಾತು ಸ್ಲೋ ಬರಾಕುಂತಾವಂತ ಅನ್ಸುತ್ತೆ. ನನಗ ಅಂತ ಅವನು ಮುಖದಾಗ ಮೂಲ್ಯಾದಾಗೈತೆ ಅಂತ ತೋರಿಸಂದ್ರೆ ಬರ್ತೀನಿ ಅಂದ್ರೆ ಡಾಕ್ಟರ್ ಕಡೆ. ಮೊದಲು ರೊಕ್ಕ ಮಾಡ್ಬೇಕು. ನನ್ನ ನೋಡಿ ಕೊಡ್ತಾರೋ ಬಿಡ್ತಾರೋ, ರೊಕ್ಕ ನೋಡಿ ನಿಮ್ಮ ಅವ್ನ ಕೊಡ್ತಾಳೆ ಪಕ್ಕ. ಏನು ಮಾಡವದಿ? ಊರಾಗ ಈಗ 4 ಗಿರಿನಿ ಅದಾವೆ. ಖಾರ ಕೊಟ್ಟು ಮಷೀನ್ ಹಾಕ್ತೀನಿ, ಅದ್ರ ಮಗ್ಲ ಶಾವಿಗೆ ಮಷೀನು ಹಾಕ್ತೀನಿ. ಹಂಗೆ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ ತಯಾರು ಮಾಡೋ ಗಾನ ಹಾಕ್ತೀನಿ. ಅದ ಖಾರ ಕೊಟ್ಟು ಮಷೀನ ಗಿರಿನಿದು ಫ್ರಾಂಚೈಸಿ ಕೊಡ್ತೀನಿ. ಒಂದು 100 ಔಟ್ಲೇಟ್ ಅದು ಅಂದ್ರೆ ಸಾಕು, ಮನ್ಯಾಗ ಕುಂತು ಆರಾಮ್ ತಿನ್ಬೋದು. ನಿಮ್ಮ ಅವು ಏನೂ ಅನ್ನಂಗಿಲ್ಲ. ಇಷ್ಟೆಲ್ಲ ಮಾಡ್ಬೇಕಾರೆ ಎಷ್ಟು ಟೈಮ್ ತಗೋತೈತಿ? ಅಂದಾಜು ಅಂದರೂ 10 ವರ್ಷ ಅನ್ಕೊಂಡೀನಿ. ನಿನ್ಗೆ ಎಷ್ಟು ವಯಸ್ಸಿಗೆ? ಹೋಳಿ ಹುಣ್ಣಿಗೆ 31 ಮುಗಿದು. ನಿಂಗೆ 40 ವಯಸ್ಸಾಗೋ ಮಟ್ಟ ನಮ್ಮ ಮನ್ಯಾಗ ಸುಮ್ ಕುಂದಿರ್ತಾರಂತ ಮಾಡಿ ಏನ? ಮತ್ತೇನು ಮಾಡೋಣ ಅಂತ ಅದನ್ನ ಹೇಳು. ನನ್ನ ಹಂತಲ್ಲಿ ಒಂದು ಪ್ಲ್ಯಾನ್ ಐತಿ. ಏನು? ನಾ ಟೇಲ್ರಿಂಗ್ ಕಲಿತೀನಿ, ಫ್ಯಾಷನ್ ಡಿಸೈನರ್ ಆಗ್ತೇನೆ. ನಿನಗೆ ಹೇಳ್ತೆ ಅದ ಟೈಲರಿಂಗ್ ಕಲ್ತು ನಮ್ಮ ಮನ್ಯಾಗ ಜಂಪರ್ ಕುಬ್ಸಕ್ಕೆ 40 ರೂಪಾಯಿ ತಗೋತಾಳೆ. ನೀ ಫ್ಯಾಷನ್ ಡಿಸೈನರ್ ಯಾಕೆ? ಈ ಕಾಸ್ಟ್ ಅನ್ನೋದು ಯಾಕೆ ಐತೇನ? ಈ ಜಾತಿ ಅನ್ನೋದು ಇರಲಿಲ್ಲ ಅಂದಿದ್ರೆ ನಾವಿಬ್ಬರು ಮದುವೆ ಆಗಿ ಆರಾಮಾಗಿರ್ಬೋದಿತ್ತು. ಬಡವರಾದ್ರೆ ಜಾತಿ ಲೆಕ್ಕಾಚಾರ ಹಾಕ್ತಾರೆ, ಅದ ಸಾವ್ಕಾರ ಮಂದಿ ಈ ಜಾತಿಗೆ ತಿನ್ನಂಗಿಲ್ಲ ಅವ್ರಿಗೆ. ಅಡ್ಡ ಬರೋದು ಅದಲ್ಲ. ರೊಕ್ಕ ಮಾಡಿದ್ನಿ ಅಂದ್ರೆ ಅದ ಬ್ರಿಡ್ಜ್ ಹಾಕಿತ್ತು ನಮಗೆ. ಅದ ನೋಡು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವ್ರ ಕಾಸ್ಟ್ ಬಗ್ಗೆ ಯಾರು ಕೇಳ್ತಾರೆ? ಯಶ್ ರಾಧಿಕಾ ಅವ್ರ ಕಾಸ್ಟ್ ಬಗ್ಗೆ ಯಾರು ಮಾತಾಡ್ತಾರೆ? ಹಂಗೆ ನಮ್ಮ ಹಾರ್ದಿಕ್ ಪಾಂಡ್ಯ, ನಟಾಶಾ ಸ್ಟಾಂಕ್ ಆಕಿನ ಹೆಸರೇನು ಸ್ಟಾಂಕೋವಿಸ್ ಏನೈತಿ, ಅವ್ರ ಕಾಸ್ಟ್ ಅವ್ರಿಗೆ ಅಡ್ಡ ಬಂತ. ಯಾವುದೂ ಬರೋದೇ ಇಲ್ಲ. ರೊಕ್ಕಿದ್ರೆ ಕಾಸ್ಟ್ ಸಂಬಂಧ ಇಲ್ಲ, ರೊಕ್ಕ ಮಾಡ್ಬೇಕಷ್ಟೇ ಸತ್ಯವ.